ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಮೂರ್ತಿ ಕೆಎನ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಬಸ್ ಗ್ರೇಡ್ ಕಾಲೇಜ್ ಕೋಲಾರ. ಉನ್ನತ ಶಿಕ್ಷಣ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಕಲೇಜಿಯೇಟ್ ಎಜುಕೇಶನ್ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ನೂತನವಾಗಿ ನಿರ್ಮಾಣವಾಗ್ತಾ ಇರ್ತಕ್ಕಂತಹ LMS ಸಾಫ್ಟ್ವೇರ್ಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆಯಾಗಿ ಬಿಕಾಂನ ಪದವಿಯ 5ನೇ ಸೆಮಿಸ್ಟರ್ನಲ್ಲಿರ್ತಕ್ಕಂತಹ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಎಂತಕ್ಕಂತಹ ಚಾಪ್ಟರ್ನ ನಾನು ಕೊಡುಗೆಯಾಗಿ ಕೊಡ್ತಾ ಇದ್ದೇನೆ. ಸೊ ಇದರೊಳಗಡೆ ಮೊದಲನೇ ಚಾಪ್ಟರ್ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದ ಯೂನಿಟ್ 2 under International Financial Reporting Standards, that is Accounting for Assets and Liabilities ಅಂತ ಯೂನಿಟ್ 2 ಇರುತ್ತೆ ನಿಮಗೆ. ಸೊ ಇನ್ ಯೂನಿಟ್ 2 ಯು ಹ್ಯಾವ್ 10 ಸೆಷನ್ಸ್, 10 ಸೆಷನ್ ಇರುತ್ತೆ. 10 ಸೆಷನ್ ಅನ್ನ ನಾನು ಇಂಡಿವಿಜುವಲ್ ಸೆಷನ್ಸ್ ಆಗಿ ರೆಕಾರ್ಡ್ ಮಾಡಿದ್ದೀನಿ. ಸೊ ನೋಟ್. ಸೊ International Financial Reporting Standards or IFRS is a subject in which is a subject offered for BCom course of 5th semester, Bangalore North University, in which I am handling session number 9 in IFRS. So the chapter deals with accounting for assets and liabilities. So ನಿಮಗೆಲ್ಲ ಗೊತ್ತಿದೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಕ್ಕೆ ಬೇಕು ಅಂತ. ಅದರೊಳಗಡೆ ಇಂಪಾರ್ಟೆಂಟ್ ಆಗಿ ನಾವು ಪ್ರೆಸೆಂಟ್ ಯೂಸ್ ಮಾಡ್ತಿರ್ತಕ್ಕಂಥದ್ದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಅದನ್ನ ನಾವು ಇಂಡ್ AS ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಡ್ AS ಅಂತ ಕರಿತೀವಿ. INDAS ಅಥವಾ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ. ಎರಡನೇ ಯೂನಿಟ್ ಬಂದ್ಬಿಟ್ಟು ಈ ಇಂಡ್ AS ಗಳು, ದೇರ್ ಆರ್ ನಂಬರ್ ಆಫ್ ಇಂಡ್ ASs ರಿಲೀಸ್ಡ್ ಬೈ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್. ಓಕೆ, ಇನ್ ವಿಚ್ there are certain Indian accounting standards which are purely related to balance sheet. Balance sheet related ಇರತಕ್ಕಂತಹ ಒಂದು ಅಷ್ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದಾವೆ. ಅವುಗಳನ್ನ ಯೂನಿಟ್ ನಂಬರ್ 2 ನಲ್ಲಿ ನಿಮಗೆ ಲಿಸ್ಟ್ ಔಟ್ ಮಾಡಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಒಂದೊಂದು ಇಂಡ್ AS ಅನ್ನ ತಗೊಂಡು. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ಅಂದ ತಕ್ಷಣ ತಮಗೆಲ್ಲ ಜ್ಞಾಪಕ ಬರ್ತಕ್ಕಂಥದ್ದು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. Whenever you're going to think as a balance sheet, you must compulsorily know about the assets and liabilities. Nothing but your balance sheet is totally nothing but assets and liabilities sheet ಅಂತ ಕರಿತೀವಿ. ಸೊ ಈ ಚಾಪ್ಟರ್ ಅಲ್ಲಿ ಒಂದು ಇಂಡ್ AS ಅನ್ನ ತಗೋತೀವಿ. ಪ್ರತಿಯೊಂದು ಇಂಡ್ AS ತಗೊಂಡು ಅದರಲ್ಲಿ ನಾಲ್ಕೇ 4 ಐಟಮ್ ಅನ್ನು ತುಂಬಾ ಕೇರ್ಫುಲ್ ಆಗಿ ನೋಡ್ತೀವಿ. ಏನಪ್ಪಾ ಅಂದ್ರೆ ಫಸ್ಟ್ ಒನ್ ರೆಕಗ್ನಿಷನ್, ಇಲ್ಲಿದೆ ನೋಡಿ ರೆಕಗ್ನಿಷನ್ ಅಂತ. ಸೆಕೆಂಡ್ ಒನ್ ಮೆಜರ್ಮೆಂಟ್ ಅಂತ. ಥರ್ಡ್ ಒನ್ ಪ್ರೆಸೆಂಟೇಷನ್ ಅಂತ. ಫೋರ್ತ್ ಒನ್ ಡಿಸ್ಕ್ಲೋಜರ್ಸ್. ಓಕೆ, ಪ್ರತಿಯೊಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಥವಾ ಇಂಡ್ AS ತಗೋತೀವಿ. ಅದರ ರೆಕಗ್ನಿಷನ್ ಯಾವ ತರ ಮಾಡಬೇಕು, ಮೆಜರ್ಮೆಂಟ್ ಯಾವ ತರ ಮಾಡಬೇಕು, ಪ್ರೆಸೆಂಟೇಷನ್ ಯಾವ ತರ ಮಾಡಬೇಕು, ಡಿಸ್ಕ್ಲೋಜರ್ ಏನೇನು ಕೊಡ್ಬೇಕು ಅನ್ನೋದನ್ನ ಇಡೀ ಚಾಪ್ಟರ್ ನಾವು ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳಿಗೆ ಏನ್ ರೆಕಗ್ನಿಷನ್ ಅಂತಂದ್ರೆ ಏನು, ಮೆಜರ್ಮೆಂಟ್ ಅಂದ್ರೆ ಏನು, ಪ್ರೆಸೆಂಟೇಷನ್ ಅಂದ್ರೆ ಏನು, ಡಿಸ್ಕ್ಲೋಜರ್ಸ್ ಅಂದ್ರೆ ಏನು. ಫಸ್ಟ್ ಕಮ್ ಟು ದ ಮ್ಯಾಟರ್ ಆಫ್ ರೆಕಗ್ನಿಷನ್. ಓಕೆ, what do you mean by recognition? Recognition refers to very simple. Recognition ಅಂತಂದ್ರೆ ತುಂಬಾನೇ ಸಿಂಪಲ್. ಏನಪ್ಪಾ ಅಂತಂದ್ರೆ ಇನ್ಕಾರ್ಪೊರೇಷನ್ ಆಫ್ ಫೈನಾನ್ಷಿಯಲ್ ಐಟಮ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಯಾವುದೋ ಒಂದು ಫೈನಾನ್ಷಿಯಲ್ ಐಟಮ್ ಅನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿ ನೀವು ಇನ್ಕಾರ್ಪೊರೇಟ್ ಮಾಡಬೇಕು, ವೇರ್ ಯು ನೀಡ್ ಟು ಇನ್ಕಾರ್ಪೊರೇಟ್ ಅ ಫೈನಾನ್ಷಿಯಲ್ ಐಟಮ್ ಇನ್ ಯುವರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವೆದರ್ ಇನ್ ಬ್ಯಾಲೆನ್ಸ್ ಶೀಟ್ ಆರ್ ಇನ್ P&L account, whether as asset or liability or as income or expense. Like that, where you need to incorporate that particular item in your financial statement is called recognition. First ನೀವು ನೋಡೋದು ಅದೇ, ಪರ್ಟಿಕ್ಯುಲರ್ ಐಟಮ್ ತಗೋತೀರಾ, ಇದನ್ನ ಎಲ್ಲಿ ತಗೋಬೇಕು, either in balance sheet or in P&L account, as a asset or liability or as a income or expense. That is first part of your Ind AS. Second part is measurement. Measurement is nothing but very simple, determining the monetary amount of financial element. So for example, ಮೇಲೆ ಹೇಳಿದ್ರೆ ಎಲ್ಲಿ ತಗೋಬೇಕು ಅಂತ ಮೇಲೆ ಹೇಳಿದ್ರೆ ರೆಕಗ್ನಿಷನ್ ಅಲ್ಲಿ, ಮೆಜರ್ಮೆಂಟ್ ಅಲ್ಲಿ ಏನಪ್ಪ ಮಾಡ್ತೀವಿ ಅಂತಂದ್ರೆ ಎಷ್ಟು ತಗೋಬೇಕು, how much amount we need to consider, how much amount we need to incorporate, that
that is determining monetary amount at which financial elements are to be recorded in your financial statements. Okay, that particular financial element should be recorded in your financial statement at what amount ಅನ್ನೋದನ್ನ ನಾವು ಎರಡನೇ ಇದರಲ್ಲಿ ತಿಳ್ಕೊಬೇಕು. That is measurement. Third one, presentation. Presentation is nothing but simple, very simple process of preparing financial statements ಅಂತ ಕರಿತೀವಿ. ಸೊ ಇದು ನಾರ್ಮಲ್ ಆಗಿ ಎಲ್ಲ ಕಡೆ ಬರೋದಿಲ್ಲ. ಸೊ ಇದು ಎಲ್ಲದಕ್ಕೂ ಸೇಮ್ ಅಪ್ಲಿಕಬಲ್ ಆಗುತ್ತೆ. ಪ್ರತಿಯೊಂದನ್ನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡೇ ಮಾಡ್ತೀವಿ. ಪ್ರತಿಯೊಂದು ಕಡೆನೂ ವಿ ನೀಡ್ ಟು ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಕಂಪಲ್ಸರಿ ಆಗಿ ನಾವು ಪ್ರಿಪೇರ್ ಮಾಡಲೇಬೇಕಾಗುತ್ತೆ. ಸೊ ಹಂಗಾಗಿ ಪ್ರೆಸೆಂಟೇಷನ್ ಎಲ್ಲದಕ್ಕೂ ಕಾಮನ್, ಹಂಗಾಗಿ ಅದನ್ನ ನಾವೆಲ್ಲ ಕಡೆ ತೆಗೆದು ಬಿಡ್ತೀವಿ. ಓಕೆ, ನಾವು ಮೇನ್ ಇಂಪಾರ್ಟೆಂಟ್ ಆಗಿ 4ರ ಬದಲು 3 ನೋಡ್ತೀವಿ. ಒಂದು ರೆಕಗ್ನಿಷನ್ ಎಲ್ಲಿ ತಗೋಬೇಕು, ಎರಡನೇದು ಮೆಷರ್ಮೆಂಟ್ ಎಷ್ಟು ತಗೋಬೇಕು, ಥರ್ಡ್ ಒನ್ ಈಸ್ ಡಿಸ್ಕ್ಲೋಜರ್ಸ್ ಅಂತ. ಪ್ರೆಸೆಂಟೇಷನ್ ಅನ್ನ ನಾವು ತೆಗೆದು ಬಿಡ್ತೀವಿ. ಡಿಸ್ಕ್ಲೋಜರ್ ಅಂತಂದ್ರೆ ಎಕ್ಸ್ಪ್ಲನೇಷನ್ ಅಬೌಟ್ ದ ಎಲಿಮೆಂಟ್ಸ್ ಇನ್ಕಾರ್ಪೊರೇಟೆಡ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಯಾವುದೋ ಒಂದು ಎಲಿಮೆಂಟ್ ಅನ್ನ, ಯಾವುದೋ ಒಂದು ಫೈನಾನ್ಷಿಯಲ್ ಎಲಿಮೆಂಟ್ ಅನ್ನ ನೀವು ಇನ್ಕ್ಲೂಡ್ ಮಾಡಿದ್ರ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾ ಬೇಡವಾ? ಕೊಡ್ಬೇಕಾದ್ರೆ ಎಲ್ಲಿ ಕೊಡ್ಬೇಕು? ನೋಟ್ಸ್ ಟು ಅಕೌಂಟ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ನೀವು ಆ ಪರ್ಟಿಕ್ಯುಲರ್ ಐಟಮ್ ಬಗ್ಗೆ ಡಿಸ್ಕ್ಲೋಸ್ ಮಾಡ್ಬೇಕಾ, whether we should give an explanation about that particular element in your financial statements or not. ಕೊಡ್ಬೇಕಾದ್ರೆ ಏನೇನು ಕೊಡ್ಬೇಕು, what are the things you need to give a explanation ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ನಿಮಗೆ in unit 2 the first Ind AS is investment properties ಅಂತ ಕರೀತೀವಿ. ಫಸ್ಟ್ Ind AS is investment properties. ಅದನ್ನ ನಾವು ರೆಕಗ್ನಿಷನ್ ಕ್ರೈಟೀರಿಯಾಸ್ ಫಾರ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟೀಸ್ ಅಂತ ಕರಿತೀವಿ, ವಿಚ್ ಇಸ್ ಅನ್ Ind AS 40. ಓಕೆ, ಅದಕ್ಕೆ ಪ್ರತಿಯೊಂದಕ್ಕೂ ನಂಬರಿಂಗ್ ಇರುತ್ತೆ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗೆ ಫಾರ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟೀಸ್ ದ ನಂಬರಿಂಗ್ is Ind AS 40. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 40 ಇನ್ವೆಸ್ಟ್ಮೆಂಟ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಈಗ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಫಸ್ಟ್, ವಾಟ್ ಇಸ್ ದ ಲರ್ನಿಂಗ್ ಆಬ್ಜೆಕ್ಟಿವ್ ಆಫ್ ದಿಸ್ ಸೆಷನ್? ಈ ಸೆಷನ್ ನ ನೀವು ಕಲಿಬೇಕಾದಂತಹ ಒಂದು ಆಬ್ಜೆಕ್ಟಿವ್ ಏನು? The objective of this standard is to prescribe the accounting treatment for investment property and related disclosure requirements. Very simple, accounting treatment of investment property. That means where to recognize and how much to measure. ಎಲ್ಲಿ ರೆಕಗ್ನಿಷನ್ ಮಾಡಬೇಕು, ಎಷ್ಟು ಮೆಜರ್ಮೆಂಟ್ ತಗೋಬೇಕು, ಅಂದ್ರೆ ವಾಟ್ ಅಮೌಂಟ್ ಗೆ ತಗೋಬೇಕು, ಮತ್ತೆ ಅದರ ರಿಲೇಟೆಡ್ ಡಿಸ್ಕ್ಲೋಜರ್ಸ್ ಅನ್ನ ಏನ್ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ಈ ಸೆಷನ್ ಮುಗಿದ ಮೇಲೆ ನೀವೇನೆಲ್ಲ ಗೊತ್ತಾಗುತ್ತಪ್ಪ ನಿಮಗೆ ಅಂತಂದ್ರೆ, that means what are the outcomes of this session will be, which prescribes the criteria for accounting treatment of investment property. First, actually I told you ಏನು accounting treatment ಯಾವ ರೀತಿ ಮಾಡಬೇಕು, what are the disclosures relating to investment property, ಏನನ್ನ ನೀವು ಡಿಸ್ಕ್ಲೋಸ್ ಮಾಡಬೇಕು. then what is the measurement, initial measurement, initial ಆಗಿ ಎಷ್ಟು ಮೆಜರ್ ಮಾಡಬೇಕು, measurement after recognition ಅಂತ ಕರೀತೀವಿ. ಅದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನೀಟಾಗಿ ಗೊತ್ತಾಗುತ್ತೆ. ಸೊ ಅದೆಲ್ಲ ಏನ್ ಮಾಡಬೇಕು ಅನ್ನೋದು ನಿಮಗೆ ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಬಿಫೋರ್ ಫಸ್ಟ್ ಎವ್ರಿವನ್ ಹ್ಯಾಸ್ ಟು ನೋ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ? ನಿಮ್ಗೆಲ್ಲ ಗೊತ್ತಿರುತ್ತೆ. ಇದುವರೆಗೂ ನೀವು ಈ ರೀತಿ ಓದಿರ್ಲಿಕ್ಕಿಲ್ಲ. ನೀವು ಲ್ಯಾಂಡ್, ಬಿಲ್ಡಿಂಗ್ ಈ ತರ ಓದ್ಕೊಂಡು ಹೋಗಿರ್ತೀರಾ ಅಸೆಟ್ಸ್ ಅಂಡ್ ಲಯಬಿಲಿಟಿ ಸ್ಟೇಟ್ಮೆಂಟ್ಸ್ ಅಲ್ಲಿ. ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂದ್ರೆ ಏನು ಅಂತ ನೀವು ಇದುವರೆಗೂ ಓದಿರ್ಲಿಕ್ಕೆ ಹೋಗಿರ್ತೀವಿ. ನೋಡೋಣ ಏನು ಅಂತ. You will come to know what is investment property and what is the accounting treatment under Ind AS 40 ಅನ್ನೋದನ್ನ ಇಲ್ಲಿ ನೋಡ್ತೀವಿ. First, investment property means a real estate property that has been purchased with the intention of earning a return on the investment either through rent or the future resale of the property or both. So investment property means basically which is a real estate property. ನಿಮ್ಗೆಲ್ಲ ಗೊತ್ತಿರುತ್ತೆ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಅಂದ್ರೆ ಏನು ಅಂತ. ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಅಂದ್ರೆ ನಮಗೆ ಮೇಜರ್ ಆಗಿ ಬರ್ತಕ್ಕಂಥದ್ದು ಎರಡೇ, ಒಂದು ಲ್ಯಾಂಡ್, ಇನ್ನೊಂದು ಬಿಲ್ಡಿಂಗ್. ಅವೆರಡನ್ನ ನಾವು ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಅಂತ ಕರಿತೀವಿ. ನೀವು ಹಳೆಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಂತ ಕರೀತಾ ಇದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತ ಕರೀತಾ ಇದ್ವಿ. ಇಲ್ಲಿ we used to call it as investment property. See the change, the name change ಯಾವ ರೀತಿ ಆಗಿದೆ ಅಂತ. Okay, a real estate property ಅಂದ್ರೆ either land or building that has been purchased by the entity. Company purchase ಮಾಡಿದೆ with the intention of earning a return on investment. The main intention of purchasing that real estate property is earning a return on investment. ಅಂದ್ರೆ ವೆರಿ ಸಿಂಪಲ್, ಏನಪ್ಪಾ ಮಾಡ್ಬೇಕಂದ್ರೆ ನೀವು ಏನ್ ದುಡ್ಡು ಹಾಕಿದೀರ ಅದನ್ನ ಪರ್ಚೇಸ್ ಮಾಡೋದಕ್ಕೆ, ಅದ್ರ ಮೇಲೆ you're going to getting
a profit. Return on investment is nothing but profit. Okay, either through rent, ಒಂದು ರೆಂಟ್ ಮುಖಾಂತರ, ಆರ್ ಫ್ಯೂಚರ್ ರೀಸೇಲ್ ಆಫ್ ದ ಪ್ರಾಪರ್ಟಿ, ಅಥವಾ ಫ್ಯೂಚರ್ ಅಲ್ಲಿ ಆ ಪ್ರಾಪರ್ಟಿನ ರೀಸೇಲ್ ಮಾಡಿ ನೀವು ಏನ್ ತಗೋತೀರಾ, ಇನ್ಕಮ್ ಅನ್ನ ಮಾಡ್ತೀರಾ ಅಥವಾ ಪ್ರಾಫಿಟ್ಸ್ ಅನ್ನ ಮಾಡ್ತೀರಾ. ಸೊ ಮೇನ್ ಇಂಟೆನ್ಷನ್ ಇದಾಗಿರ್ಬೇಕು. ಇಷ್ಟೆಲ್ಲ ಇದ್ರೆ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿನ ನಾವು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಕರಿತೀವಿ. ಓಕೆ, ಒಂದು ಯಾವ್ದೋ ಒಂದು ಲ್ಯಾಂಡ್ ತಗೊಂಡಿದ್ರ, ಎಕ್ಸಾಂಪಲ್ಗೆ ಲ್ಯಾಂಡ್ ಅನ್ನ ಅಥವಾ ಬಿಲ್ಡಿಂಗ್ ತಗೊಂಡಿದ್ರ, ಬಿಲ್ಡಿಂಗ್ ಅನ್ನ ಬಾಡಿಗೆ ಕೊಟ್ಟಿದ್ದೀರಾ, ಯು ಆರ್ ಗೆಟಿಂಗ್ ಇನ್ಕಮ್ ಆಸ್ ರೆಂಟ್. ಓಕೆ, ಅಲ್ಲಿಗೆ ಆಬ್ಜೆಕ್ಟಿವ್ ಮುಗೀತು. either through rent, earning a return on investment, either through rent or the future resale. ಇವತ್ತು ಒಂದು ಲ್ಯಾಂಡ್ ತಗೊಂಡಿದ್ರ, ಒಂದು 10 acres ಲ್ಯಾಂಡ್ ತಗೊಂಡಿದ್ರ, 1 ಕೋಟಿ ರೂಪಾಯಿ ಕೊಟ್ಟು, ಓಕೆ, ಇನ್ನೊಂದು 10 ವರ್ಷ ಆದ್ಮೇಲೆ ಅದನ್ನ ರೀಸೇಲ್ ಮಾಡ್ತಾರೆ, 2 ಕೋಟಿಗೆ ಹೋಗುತ್ತೆ. ಸೊ ಫ್ಯೂಚರ್ ಅಲ್ಲಿ ನೀವೇನ್ ಅನ್ಕೊಳ್ತೀರಾ, ಪ್ರಾಫಿಟಬಲ್ ರೀಸೇಲ್ 100% ಆಗಿದೆ. ಸೊ ಆಗುತ್ತೆ. ಓಕೆ, ಕಡಿಮೆ ಆದ್ರೆ ಕಡಿಮೆನೂ ಆಗ್ಬೋದು, ದೇರ್ ಆರ್ ಚಾನ್ಸಸ್. ಸೊ ಆ ತರ ಅಂದ್ರೆ ಫ್ಯೂಚರ್ ಅಲ್ಲಿ ರೀಸೇಲ್ ಮಾಡಕ್ಕಾದ್ರೂ ಆ ಲ್ಯಾಂಡ್ ಅಥವಾ ಬಿಲ್ಡಿಂಗ್ ಅನ್ನ ತಗೋಬಹುದು, ಅಥವಾ ರೆಂಟ್ ಪ್ರೆಸೆಂಟ್ ಆಗಿ ಇನ್ಕಮ್ ಮಾಡ್ಲಿಕ್ಕಾದ್ರೂ ನೀವು ಅದನ್ನ ತಗೋಬಹುದು. ಎರಡಕ್ಕೂ ತಗೋಬಹುದು. ಕೆಲವೊಂದು ಟೈಮ್ ಏನಪ್ಪ ಮಾಡ್ತಾರೆ ಅಂದ್ರೆ, ಯಾವ್ದೋ ಒಂದು ಬಿಲ್ಡಿಂಗ್ ಅನ್ನ ತಗೋತಾರೆ, ರೆಂಟ್ ಕೊಟ್ಬಿಡ್ತಾರೆ, ರೆಂಟ್ ಕೊಟ್ಟಿದ್ದಾದ್ಮೇಲೆ 1-2 ವರ್ಷ ಬಿಟ್ಟು ಮಾರ್ತಾರೆ, 1 ಕೋಟಿಗೆ ತಗೊಂಡಿರ್ತಾರೆ, 1.5 ಕೋಟಿಗೆ ಸೇಲ್ ಮಾಡ್ತಾರೆ. ಸೊ 1 ವರ್ಷ ರೆಂಟ್ ಟರ್ನ್ ಆಯ್ತು, ಫ್ಯೂಚರ್ ರೀಸೇಲ್ ಅಲ್ಲಿ ನಿಮಗೆ ಪ್ರಾಫಿಟ್ ಬಂತು. ಎರಡಕ್ಕೂ ಸಹ ಕೊಡಬಹುದು, ಬರೀ ರೆಂಟ್ಗೆ ಕೊಡಬೇಕು, ಬರೀ ಇದಕ್ಕೆ ಕೊಡ್ಬೇಕಂತಿಲ್ಲ. ಸೊ ಬಟ್ ಒಟ್ಟಿನಲ್ಲಿ ಮೇನ್ ಇಂಟೆನ್ಷನ್ ಶುಡ್ ಬಿ ಅರ್ನಿಂಗ್ ಅ ಪ್ರಾಫಿಟ್. ಓಕೆ, so it includes land or building or part thereof or both. ಅಂದ್ರೆ ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಎರಡರ ಪಾರ್ಟ್ ಆಗಿರ್ಬೋದು, ಅಥವಾ ಅರ್ಧ ಬಿಲ್ಡಿಂಗು, ಯಾವ್ದೋ ಒಂದು ಬಿಲ್ಡಿಂಗ್ ಇರುತ್ತೆ, ಅರ್ಧ ಬಿಲ್ಡಿಂಗ್ ನೀವು ತಗೊಂಡಿರ್ತೀರ, ಅಥವಾ ಯಾವ್ದೋ ಒಂದು ಲ್ಯಾಂಡ್ ಇರುತ್ತೆ, ಅರ್ಧ ಲ್ಯಾಂಡ್ ನೀವು ತಗೊಂಡಿರ್ತೀರ. ದಟ್ ಈಸ್ ಪಾರ್ಟ್ thereof ಅಂತ ಕರಿತೀವಿ. ಆರ್ ಬೋತ್, ಕೆಲವೊಂದ್ ಕಡೆ ಏನಪ್ಪ ಆಗಿರುತ್ತೆ, ಬಿಲ್ಡಿಂಗ್ ಇರುತ್ತೆ, ಲ್ಯಾಂಡ್ ಇರುತ್ತೆ, ಎರಡು ಒಂದೇ ಕಡೆ ಇರುತ್ತೆ. ಅದನ್ನ ಅದು ಹೆಲ್ಡ್ ತಗೋಬಹುದು, ಹೆಲ್ಡ್ ಬೈ ಎಂಟರ್ಪ್ರೈಸ್, ಹೆಲ್ಡ್ ಬೈ ಲೀಸ್, ಹೆಲ್ಡ್ ಫಾರ್ ರೆಂಟಲ್ ಇನ್ಕಮ್ ಆರ್ ಕ್ಯಾಪಿಟಲ್ ಅಪ್ರಿಸಿಯೇಷನ್. ಆಲ್ರೆಡಿ ಹೇಳಿದೀನಿ ನಿಮಗೆ, ಒಂದು ಇನ್ಕಮ್ ಆಗಿರ್ಬೋದು ಅಥವಾ ಫ್ಯೂಚರ್ ರೀಸೇಲ್ ಆಗಿರ್ಬೋದು, ಅಥವಾ ಎರಡಕ್ಕೂ ಸಹ ತಗೊಂಡಿರ್ಬೋದು. ಸೊ ಬಟ್ ಎರಡೇ ಥಿಂಗ್, ಒಂದು ಲ್ಯಾಂಡ್, ಇನ್ನೊಂದು ಬಿಲ್ಡಿಂಗ್. ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಅಂದ ತಕ್ಷಣ ಶುಡ್ ನೋ ಅಬೌಟ್ ದ ಲ್ಯಾಂಡ್ ಆಫ್ ಬಿಲ್ಡಿಂಗ್. ಎಕ್ಸಾಂಪಲ್ಸ್ ಏನಪ್ಪಾ ಅಂತಂದ್ರೆ, ಈ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಗೆ ಲ್ಯಾಂಡ್ ಹೆಲ್ಡ್ ಫಾರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಪ್ರಿಸಿಯೇಷನ್. ಯಾವುದೋ ಒಂದು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದೀರಾ, ಬಿಟ್ಬಿಟ್ಟಿದ್ದೀರಾ, ಒಂದಷ್ಟು ಲಾಂಗ್ ಟರ್ಮ್ ಅಲ್ಲಿ ಒಂದು 10 ವರ್ಷ 15 ವರ್ಷ ಆದ್ಮೇಲೆ ಅದು ಡಬಲ್ ಆಗುತ್ತೆ, ಟ್ರಿಬಲ್ ಆಗುತ್ತೆ, ಅಥವಾ ಅಮೌಂಟ್ ವಿಲ್ ಬಿ ಅಪ್ರಿಸಿಯೇಟೆಡ್, ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ, ದಟ್ ಈಸ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ನೆಕ್ಸ್ಟ್, ಲ್ಯಾಂಡ್ ಹೆಲ್ಡ್ ಫಾರ್ ಕರೆಂಟ್ಲಿ ಅನ್ಡಿಟರ್ಮೈನ್ಡ್ ಫ್ಯೂಚರ್ ಯೂಸ್. ಸೊ ಯಾವ್ದೋ ಒಂದು ಲ್ಯಾಂಡ್ ತಗೊಂಡಿದ್ದೀರಾ, ಫ್ಯೂಚರ್ ಅಲ್ಲಿ ಕಂಪನಿ ಯೂಸ್ ಮಾಡ್ಕೋತೀರಾ, ಬಟ್ ನಿಮಗೆ ಗೊತ್ತಿಲ್ಲ ಯಾವತ್ತು ಫ್ಯೂಚರ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ, ಯು ಡೋಂಟ್ ನೋ. ಓಕೆ, 5 ವರ್ಷಕ್ಕೆ ಯೂಸ್ ಮಾಡ್ಬೋದು, 10 ವರ್ಷಕ್ಕೆ ಯೂಸ್ ಮಾಡ್ಬೋದು, 20 ವರ್ಷಕ್ಕೆ ಆದ್ಮೇಲೆ ಯೂಸ್ ಮಾಡ್ಬೋದು. ಸೊ ಕರೆಂಟ್ಲಿ ಅನ್ಡಿಟರ್ಮೈನ್ಡ್ ಫ್ಯೂಚರ್ ಯೂಸ್, ಬಟ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ದೀರಾ. ಓಕೆ, ಇವಾಗ ನಿಮಗೆ ಗೊತ್ತಿಲ್ಲ ಯಾವಾಗ ಯೂಸ್ ಮಾಡ್ತೀವಿ, ಅದ್ರ ಬಿಲ್ಡಿಂಗ್ ಕಟ್ತೀವ, ಮಾರ್ತೀವ, ಏನ್ ಮಾಡ್ತೀವೋ, ಯು ಡೋಂಟ್ ನೋ. ಓಕೆ, ಸೊ ದಟ್ ಈಸ್ ಆಲ್ಸೋ an example of investment property. Next, a building owned by the entity and leased out under operating lease. ಯಾವ್ದೋ ಒಂದು ಬಿಲ್ಡಿಂಗ್ ಅನ್ನ ಏನ್ ಮಾಡ್ಕೊಂಡಿದ್ದೀರಾ, ಓನರ್ಶಿಪ್ ಮಾಡ್ಕೊಂಡಿದ್ದೀರಾ, ಲೀಸ್ ಕೊಟ್ಬಿಟ್ಟಿದ್ದೀರಾ. ಆಪರೇಟಿಂಗ್ ಲೀಸ್ ಅಲ್ಲಿ ಲೀಸ್ಗೆ ಕೊಡೋದು. ಆಪರೇಟಿಂಗ್ ಲೀಸ್ ಮೀನ್ಸ್ ವಿಚ್ ಇಸ್ ಅ ಶಾರ್ಟ್ ಟರ್ಮ್ ಲೀಸ್ ಅಂತ ಅರ್ಥ. ಓಕೆ, ಫೈನಾನ್ಷಿಯಲ್ ಲೀಸ್ ಬಂದ್ರೆ ಲಾಂಗ್ ಟರ್ಮ್ ಆಗಿರುತ್ತೆ, ಆಪರೇಟಿಂಗ್ ಲೀಸ್ ಅಂತ ಶಾರ್ಟ್ ಟರ್ಮ್ ಲೀಸ್ ಕೊಟ್ಟಿರ್ತೀರಾ. ಸೊ ದಟ್ ಈಸ್ ಆಲ್ಸೋ investment property. Then property that is being constructed and developed for future use as investment property. Future use ಗೆ, ನಿಮ್ಮ ಕಂಪನಿಯ ಒಂದು ಫ್ಯೂಚರ್ ಯೂಸ್ ಗೆ ನೀವೇನಪ್ಪ ಮಾಡಿದ್ದೀರಾ ಅಂದ್ರೆ, ಯಾವ್ದೋ ಒಂದು ಪ್ರಾಪರ್ಟಿನ ಕನ್ಸ್ಟ್ರಕ್ಷನ್ ಮಾಡಿದ್ರ ಅಥವಾ ಡೆವಲಪ್ ಮಾಡಿದ್ರ, ಯಾವ್ದೋ ಒಂದು ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ, ಏನಕ್ಕೆ, ಫ್ಯೂಚರ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ದಿಸ್ ಈಸ್ ದ ಮೀನಿಂಗ್ ಅಂಡ್ ಎಕ್ಸಾಂಪಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಸೊ ನಿಮಗೆ ಈಗ ಮನಸ್ಸು ಬಂದಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಓಕೆ, ವೆರಿ ಸಿಂಪಲ್. ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಮೀನ್ಸ್ either ಲ್ಯಾಂಡ್ ಆರ್ ಬಿಲ್ಡಿಂಗ್. ಓಕೆ, ಈಗ ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಂದ್ವಿ. ಫಸ್ಟ್ ನಮಗೆಲ್ಲ ಗೊತ್ತಿದ್ದಂಗೆ ನಾನು ಆಗ್ಲೇ ಹೇಳಿದ್ದೀನಿ, 3 things are important: recognition, measurement, disclosures. recognition, measurement, disclosures. ಓಕೆ, ನೋಡೋಣ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 40 ಏನ್ ರೂಲ್ ಹೇಳುತ್ತೆ? ರೆಕಗ್ನಿಷನ್. ಫಸ್ಟ್, ರೆಕಗ್ನಿಷನ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಏನ್ ರೆಕಗ್ನೈಸ್ ಮಾಡಬೇಕು? ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಶಲ್ ಬಿ ರೆಕಗ್ನೈಸ್ಡ್ ಆಸ್ ಅನ್ ಅಸೆಟ್. ಸೊ ಯಾವ ತರ ಏನ್ ರೆಕಗ್ನೈಸ್ ಮಾಡಬೇಕು? ಇಲ್ಲಿ ನಿಮ್ಗೆ 4 ಬರೋದು, either asset, liability, income, expense. 4 ತರ ಬರುತ್ತೆ. 4ರಲ್ಲಿ ಯಾವ್ದಾಗಿ ನಾವು ರೆಕಗ್ನೈಸ್ ಮಾಡಬೇಕು. ಸೊ ಆಲ್ರೆಡಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂದ್ರೆ ನಿಮ್ಗೆಲ್ಲ ಗೊತ್ತು, ವಿಚ್ ಶುಡ್ ಬಿ ರೆಕಗ್ನೈಸ್ಡ್ ಆಸ್ ಅಸೆಟ್.
Okay, so here also investment property shall be recognized as an asset only when ಒಂದ್ ಎರಡು ಕಂಡೀಷನ್ ಇದೆ, ಎರಡು ಕಂಡೀಷನ್ ಫುಲ್ಫಿಲ್ ಆಗಿಲ್ಲ ಅಂತಂದ್ರೆ ಅದು ನಾವು ಅಸೆಟ್ ಅಂತ ಕನ್ಸಿಡರ್ ಮಾಡಕ್ ಬರಲ್ಲ. ಏನಪ್ಪಾ ಕಂಡೀಷನ್ ಅಂತಂದ್ರೆ ಇಟ್ ಈಸ್ ಪ್ರಾಬಬಲ್ ದಟ್ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ಸ್ ವಿಲ್ ಫ್ಲೋ ಟು ದ ಎಂಟಿಟಿ. ಸೊ ಏನಪ್ಪಾ ಅಂತಂದ್ರೆ ಆ ಒಂದು ಲ್ಯಾಂಡ್ ಅಥವಾ ಬಿಲ್ಡಿಂಗ್ ಅಂತ ನಮಗೆ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಪ್ರಾಫಿಟ್ಸ್, ಎಕನಾಮಿಕ್ ಬೆನಿಫಿಟ್ಸ್ ಅಂತ ಕರಿತೀವಿ. ಎಕನಾಮಿಕ್ ಬೆನಿಫಿಟ್ಸ್ ಅನ್ನೋದು ಬಟ್ ಪ್ರಾಫಿಟ್ಸ್ will flow to the entity. Entity means here a company and organization ಏನಾದರೂ ಕರ್ಕೊಂಡು ನೀವು ಫ್ಯೂಚರ್ ಅಲ್ಲಿ ಇದರ ರೆಂಟ್ ಆಗಿರಲಿ, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗಿರಲಿ, ಏನೇ ಬರಲಿ ಅದು ಕಂಪನಿಗೆ ಎಂಟಿಟಿಗೆ ಬರೋ ತರ ಇರಬೇಕು. ಅಥವಾ ಯಾರಾದ್ರೂ ಒಬ್ಬ ಪರ್ಸನ್ ಬರಂಗಿದ್ರೆ ದಟ್ ಈಸ್ ನಾಟ್ ಅ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ, ಶುಡ್ ಫ್ಲೋ ಟು ದ ಎಂಟಿಟಿ. ಅಂಡ್ the cost of the investment property can be measured reliably. That means ನೀವು ಏನು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿರ್ತೀರೋ ಅದರ ಕಾಸ್ಟ್ ಅನ್ನ ಕರೆಕ್ಟ್ ಆಗಿ ಮೆಷರ್ ಮಾಡಂಗಿರ್ಬೇಕು, ರಿಲಯಬಲ್ ಆಗಿ, ಒಂದು ವೆಯ್ಟ್ ಆಗಿ ಕರೆಕ್ಟ್ ಆಗಿ ರಿಲಯಬಲ್. ಒಂದು 10 ಕೋಟಿ ಆಸ್ತಿ ಇರುತ್ತೆ, ಅದನ್ನ ಬರೀ ನೀವು 10 ಲಕ್ಷ ತೋರಿಸ್ಕೊಟ್ರೆ ವಿಚ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂಡ್ ವಿಚ್ ನಾಟ್ ರೆಕಗ್ನೈಸ್ಡ್ ಆಸ್ ಅನ್ ಅಸೆಟ್. 10 ಕೋಟಿದು ಐದರ್ 9.5 ಕೋಟಿಗೋ ಅಥವಾ 10.5 ಕೋಟಿಗೋ ಒಂದು ಹೆಚ್ಚು ಕಡಿಮೆ, ಸ್ವಲ್ಪ ಹೆಚ್ಚು ಕಡಿಮೆ ನೀವು ಅದನ್ನ ರಿಲಯಬಲ್ ಆಗಿ ಮೆಷರ್ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ತುಂಬಾ ಕಡಿಮೆ ಅಥವಾ ತುಂಬಾ ಒಂದು 10 ಲಕ್ಷದ ಪ್ರಾಪರ್ಟಿ ಇರುತ್ತೆ, ನೀವು 20 ಕೋಟಿ ತೋರಿಸ್ಕೊಳಂಗಿಲ್ಲ. ಓಕೆ, ದಟ್ ಮೀನ್ಸ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಕಾಸ್ಟ್ ಶುಡ್ ಬಿ ಮೆಷರ್ ರಿಲಯಬಲ್. ಸೊ ಎರಡೂ ಕಂಡೀಷನ್, ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ಸ್, ಕಾಸ್ಟ್, ಎರಡೂ ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಆದ್ರೆ ದಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಶುಡ್ ಬಿ ರೆಕಗ್ನೈಸ್ಡ್ ಆಸ್ ಅಸೆಟ್. ಇಷ್ಟೇ ರೆಕಗ್ನಿಷನ್, ಇಟ್ಸ್ ವೆರಿ ಸಿಂಪಲ್. ನೆಕ್ಸ್ಟ್ ಇನಿಷಿಯಲ್ ಮೆಷರ್ಮೆಂಟ್. ಫಸ್ಟ್ ಯಾವ ರೀತಿ ನೀವು ಮೆಷರ್ ಮಾಡಬೇಕು, ಎಷ್ಟು ಅಮೌಂಟ್ ಅನ್ನ ನೀವು ಕನ್ಸಿಡರ್ ಮಾಡಬೇಕು. ಇನಿಷಿಯಲ್ ಮೆಷರ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. An investment property shall be measured initially at its cost including transaction charges. ಅಂದ್ರೆ ಫಸ್ಟ್ ನೀವು ಎಷ್ಟು ತಗೋಬೇಕಂದ್ರೆ ಅದರ ಕಾಸ್ಟ್, ಯಾವುದೋ ಒಂದು ಬಿಲ್ಡಿಂಗ್ ಅನ್ನ ತಗೊಂಡ್ರೆ ಬಿಲ್ಡಿಂಗ್ ಅನ್ನ 1 ಕೋಟಿ ರೂಪಾಯಿ ಕೊಟ್ಟು ತಗೋತಾ ಇದ್ರೆ ದಟ್ ಈಸ್ ಅ ಕಾಸ್ಟ್. ಆ ಕಾಸ್ಟ್ ಪ್ಲಸ್ ಇನ್ಕ್ಲೂಡಿಂಗ್ ಟ್ರಾನ್ಸಾಕ್ಷನ್ ಚಾರ್ಜಸ್. ಏನಪ್ಪ ಟ್ರಾನ್ಸಾಕ್ಷನ್ ಚಾರ್ಜಸ್? ಫಾರ್ ಎಕ್ಸಾಂಪಲ್ ಏನೋ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇರ್ತೀರಾ, ಅಲ್ಲೇನೋ ಬ್ರೋಕರೇಜ್ ಕೊಟ್ಟಿರ್ತೀರಾ, ಇವೆಲ್ಲ ಟ್ರಾನ್ಸಾಕ್ಷನ್ ಚಾರ್ಜಸ್ ರಿಲೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಅಸೆಟ್ ಆರ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಅವುಗಳನ್ನ ಆಡ್ ಮಾಡ್ಕೊಂಡು ಅದೊಂದು ಕೋಟಿ ತಗೊಂಡಿದ್ದೀರಾ, 1 10 ಲಕ್ಷ ರೂಪಾಯಿ ಖರ್ಚಾಗಿದೆ, 1 ಕೋಟಿ 10 ಲಕ್ಷನ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಅಸೆಟ್ ಸೈಡ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ತೋರಿಸಬೇಕಾಗುತ್ತೆ. ಓಕೆ, ಇಷ್ಟೇ ಮೆಜರ್ಮೆಂಟ್, ವೆರಿ ಸಿಂಪಲ್. ಓಕೆ, the cost of purchased investment property comprises its purchase price and any direct attributable expenditure. Nothing but transaction charges ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಪ್ರೊಫೆಷನಲ್ ಫೀಸ್ ಫಾರ್ ಲೀಗಲ್ ಸರ್ವಿಸಸ್. ಯಾರೋ ಲಾಯರ್ ಇರ್ತೀರಾ, ಆ ಬಿಲ್ಡಿಂಗ್ ಅಥವಾ ಲ್ಯಾಂಡ್ ತಗೋತಾ ಇದ್ದೀರಾ ಅಂತಂದ್ರೆ ಅದು ಕರೆಕ್ಟ್ ಆಗಿ ಇದೆಯಾ ಇಲ್ಲ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನ ಲೀಗಲ್ ಸರ್ವಿಸಸ್ ಪ್ರೊಫೆಷನಲ್ ಫೀಸ್ ಏನಾದ್ರು ಕೊಟ್ಟಿದ್ರೆ we need to add it. Then property transfer taxes, ಒಬ್ಬರಿಂದ ಅವರು ಟ್ರಾನ್ಸ್ಫರ್ ಆಗಬೇಕಾದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್, ಟ್ಯಾಕ್ಸಸ್ ಹಾಕ್ತಾರೆ. Then other costs, and this does not other costs. So ರಿಲೇಟೆಡ್ ಕಾಸ್ಟ್ ಏನಿರುತ್ತೋ ಅದನ್ನೆಲ್ಲ ಆಡ್ ಮಾಡ್ಕೋಬೇಕು. ಅದ್ರ ಜೊತೆ ಏನನ್ನ ಇದಕ್ಕೆ ಆಡ್ ಮಾಡಬಾರ್ದು, ದಿಸ್ ಡಸ್ ನಾಟ್ ಇನ್ಕ್ಲೂಡ್ ಅಂತಾರೆ. ಸೊ ಏನನ್ನ ಆಡ್ ಮಾಡಬಾರ್ದಪ್ಪ ಅಂತಂದ್ರೆ ಆಪರೇಟಿಂಗ್ ಲಾಸಸ್ ಇನ್ಕರ್ಡ್ ಬಿಫೋರ್ ಪ್ಲಾನ್ಡ್ ಆಕ್ಯುಪೆನ್ಸಿ ಈಸ್ ಅಚೀವ್ಡ್. ಇನ್ನು ನೀವು ತಗೊಂಡೇ ಇಲ್ಲ, ಆಲ್ರೆಡಿ ಅಲ್ಲಿ ಏನೋ ಮಾಡಕ್ ಹೋಗ್ಬಿಟ್ಟಿದ್ದೀರಾ, ಒಂದಷ್ಟು ಲಾಸ್ ಆಗ್ಬಿಟ್ಟಿದೆ. ಇನ್ನು ನೀವು ಆಕ್ಯುಪೈ ಮಾಡ್ಕೊಂಡಿಲ್ಲ, ಜಸ್ಟ್ ಅಗ್ರಿಮೆಂಟ್ ಹಾಕೊಂಡಿರ್ತಾರೆ ಕೆಲವರು. ಅಗ್ರಿಮೆಂಟ್ ಹಾಕೊಂಡು ಅಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿರ್ತಾರೆ, ಇಮಿಡಿಯೇಟ್ ಆಗಿ ಏನಾಗಿರುತ್ತೆ, ಲಾಸ್ ಆಗ್ಬಿಡುತ್ತೆ. ಅಂತಹ ಏನಾದ್ರು ಲಾಸ್ ಇದ್ರೆ ಯು ಶುಡ್ ನಾಟ್ ಆಡ್ ಇಟ್ ಟು ದ ಕಾಸ್ಟ್. ದೆನ್ ಅಬ್ನಾರ್ಮಲ್ ವೇಸ್ಟ್ ಆಫ್ ಮೆಟೀರಿಯಲ್, ಲೇಬರ್ ಅಂಡ್ ಅದರ್ ರಿಸೋರ್ಸಸ್ ಇನ್ಕರ್ಡ್ ಇನ್ ಕನ್ಸ್ಟ್ರಕ್ಷನ್ ಆರ್ ಡೆವಲಪಿಂಗ್ ದ ಪ್ರಾಪರ್ಟಿ. ಸೊ ಯಾವುದೋ ಒಂದು ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ, ಕನ್ಸ್ಟ್ರಕ್ಷನ್ ಅಂತಂದ್ರೆ ಕಾಸ್ಟ್ ಆಗುತ್ತೆ, ಅದರ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಆಗುತ್ತೆ. ಅಲ್ಲಿ ಆಗತಕ್ಕಂತ ಅಬ್ನಾರ್ಮಲ್ ಲಾಸ್ ಆಫ್ ಮೆಟೀರಿಯಲ್, ಲೇಬರ್ ಅಂಡ್ ಅದರ್ ರಿಸೋರ್ಸಸ್ ಅಂತ ಕರೀತಾರೆ. ಸೊ ನಾರ್ಮಲ್ ಲಾಸ್ ಆದ್ರೆ ಯು ಕ್ಯಾನ್ ಆಡ್ ಇಟ್. ಸಮಟೈಮ್ಸ್ ಅಬ್ನಾರ್ಮಲ್ ನಿಮಗೆ ಕಾಸ್ಟಿಂಗ್ ಅಲ್ಲಿ ಬರುತ್ತೆ, ವಾಟ್ ಈಸ್ ಅಬ್ನಾರ್ಮಲ್ ಕಾಸ್ಟ್, ಅಬ್ನಾರ್ಮಲ್ ಲಾಸ್ ಆಫ್ ಮೆಟೀರಿಯಲ್, ಅಬ್ನಾರ್ಮಲ್ ಲಾಸ್ ಆಫ್ ಲೇಬರ್, ಅಬ್ನಾರ್ಮಲ್ ಲಾಸ್ ಆಫ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಆ ತರ ಅಬ್ನಾರ್ಮಲ್ ಲಾಸಸ್ ಇದ್ರೆ ನೀವು ಕಾಸ್ಟ್ ಗೆ ಆಡ್ ಮಾಡ್ಲಿಕ್ಕೆ ಬರಲ್ಲ, ಅದನ್ನ ಹೇಳ್ಬೇಕಾಗುತ್ತೆ. ಇಂಟ್ರೆಸ್ಟ್ ಕಾಸ್ಟ್ ಇನ್ ಕೇಸ್ ಆಫ್ ಡೆಫರ್ಡ್ ಪೇಮೆಂಟ್. ಏನಪ್ಪಾ ಅಂತಂದ್ರೆ ಲೋನ್ ತಗೊಂಡಿರ್ತೀರಾ, ಪ್ರಾಪರ್ಟಿನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಲೋನ್ ತಗೊಂಡಿರ್ತೀರಾ, ಲೋನ್ಗೆ ಇಂಟ್ರೆಸ್ಟ್ ಕಟ್ತಾ ಇರ್ತೀರಾ. ಯಾವ ಕೆಲವೊಂದು ಟೈಮ್ ಇಂಟ್ರೆಸ್ಟ್ ಕಟ್ಟದ ಲೇಟ್ ಆಗ್ಬಿಟ್ಟಿರುತ್ತೆ, 10 ವರ್ಷದಲ್ಲಿ ಕಟ್ಟಬೇಕು, 10 ವರ್ಷ ಅಲ್ಲ 11 ವರ್ಷ ಆದ್ಮೇಲೆ ಕಟ್ತಾ ಇರ್ತಾರೆ, 10 ವರ್ಷ ಆದ್ಮೇಲೆ ಕಟ್ತಾನೆ ಇರ್ತಾರೆ, ಒಂದಷ್ಟು ಟೈಮ್ ಲೇಟ್ ಮಾಡ್ಬಿಟ್ಟಿರ್ತೀರಾ. ಓಕೆ, ಡೆಫರ್ಡ್ ಪೇಮೆಂಟ್ ಅಂತ ಕರಿತೀವಿ. ಓಕೆ, ಡಿಲೇ ಮಾಡ್ಬಿಟ್ಟಿದ್ದೀರಾ ಇಂಟ್ರೆಸ್ಟ್ ಕಟ್ಟೋದು. ಸೊ ಅಂತಹ ಟೈಮಲ್ಲಿ ಏನಾದ್ರು ಇಂಟ್ರೆಸ್ಟ್ ಅನ್ನ, ಎಕ್ಸ್ಟ್ರಾ ಇಂಟ್ರೆಸ್ಟ್ ಅನ್ನ ನೀವೇನಾದ್ರು ಕಟ್ಟಿದ್ರೆ ಅದನ್ನ ಆಡ್ ಮಾಡ್ಲಿಕ್ಕೆ ಬರೋದಿಲ್ಲ. ದೆನ್ ಜನರಲ್ ಸ್ಟಾರ್ಟ್ಅಪ್ ಎಕ್ಸ್ಪೆನ್ಸಸ್. ಸ್ಟಾರ್ಟ್ಅಪ್ ಮಾಡ್ಬೇಕಾದ್ರೆ ಅಂತಂದ್ರೆ ಯಾವ್ದೋ ಒಂದು ಇನಾಗ್ರೇಷನ್ ಮಾಡ್ತಾರೆ, ಇನಾಗ್ರೇಷನ್ ಪೂಜೆ ಗೀಜೆ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಆ ಎಕ್ಸ್ಪೆನ್ಸಸ್ ಎಲ್ಲ ಇದ್ರೆ ಯು ಶುಡ್ ನಾಟ್ ಆಡ್ ಇಟ್ ಅಪ್ ಟು ದ ಕಾಸ್ಟ್ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಫಸ್ಟ್ ಇನಿಷಿಯಲ್ ಆಗಿ ನೀವು ಇಷ್ಟಕ್ಕೆ ತಗೋಬೇಕು. ಓಕೆ, measurement of
ರೆಕಗ್ನಿಷನ್ ಅಂತಂದ್ರೆ ಫಸ್ಟ್ ಟೈಮ್ ರೆಕಗ್ನೈಸ್ ಮಾಡಿದ್ರ, ಇಲ್ಲಿ ನೋಡಿ ಏನ್ ಹೇಳ್ತಾರೆ, ಇನಿಷಿಯಲ್ ಮೆಜರ್ಮೆಂಟ್ ಅಂತ ಕರೀತಾರೆ. ಫಸ್ಟ್ ಅಷ್ಟು ತಗೋಬೇಕು, ಅದಾದ್ಮೇಲೆ ನೀವು ಏನ್ ತಗೋಬೇಕು ಅಂತ. ನೆಕ್ಸ್ಟ್ ಈಗ ಫಸ್ಟ್ ಇಯರ್ ತಗೋಬಿಡ್ರಿ, ಸೆಕೆಂಡ್ ಇಯರ್ ಇಂದ ಹೆಂಗೆ, ಫ್ರಮ್ ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಹೌ ಮಚ್ ಅಮೌಂಟ್ ಟು ಬಿ ರೆಕಗ್ನೈಸ್ಡ್ ಅನ್ನೋದನ್ನ ಮೆಜರ್ಮೆಂಟ್ ಆಫ್ಟರ್ ರೆಕಗ್ನಿಷನ್ ಅಂತ ಕರಿತೀವಿ. ಓಕೆ, ಫಸ್ಟ್ ಇಯರ್ ತಗೊಳ್ರಿ, ಸೆಕೆಂಡ್ ಇಯರ್ಗೆ ಡಿಪ್ರಿಸಿಯೇಷನ್ ಅದು ಕಳಿಬೇಕಲ್ಲ, ಕಳಿಬೇಕು ತಾನೆ. ಸೊ ದಟ್ ಈಸ್ ಮೆಜರ್ಮೆಂಟ್ ಆಫ್ಟರ್ ರೆಕಗ್ನಿಷನ್. The investment property shall be carried in the balance sheets at its cost less any accumulated depreciation and any accumulated impairment losses ಅಂತ ಕರೀತೀವಿ. ಓಕೆ, ಸೊ ವೆರಿ ಸಿಂಪಲ್. ನೆಕ್ಸ್ಟ್ ಇಯರ್ ಫಸ್ಟ್ ಇಯರ್ಗೆ 1 ಕೋಟಿ ರೂಪಾಯಿ ತಗೊಂಡಿದ್ರೆ ಅಂದ್ರೆ ನೆಕ್ಸ್ಟ್ ಇಯರ್ಗೆ ಅದ್ರ ಡಿಪ್ರಿಸಿಯೇಷನ್ 15% ಡಿಪ್ರಿಸಿಯೇಷನ್ ಇರುತ್ತೆ ಅಂತ ಇಟ್ಕೊಳ್ಳಿ. 1 ಕೋಟಿ ಅಂತಂದ್ರೆ 15% ಡಿಪ್ರಿಸಿಯೇಷನ್ 15 ಲಕ್ಷ ಕಳೆದು ಇನ್ನು ಮಿಕ್ಕಿದ 85 ಲಕ್ಷ. ಮತ್ತೆ ಏನಾದ್ರು ಇಂಪೇರ್ಮೆಂಟ್ ಲಾಸಸ್ ಇದ್ರೆ, ಇಂಪೇರ್ಮೆಂಟ್ ಲಾಸಸ್ ಆಕ್ಚುಲಿ ಇಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬರಲ್ಲ. ಇಂಪೇರ್ಮೆಂಟ್ ಲಾಸಸ್ ಬರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಫಾರ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಬರುತ್ತೆ, ಟ್ಯಾಂಜಿಬಲ್ ಅಸೆಟ್ಸ್ ಗೆ ಬರೋದಿಲ್ಲ. ಓಕೆ, ಟ್ಯಾಂಜಿಬಲ್ ಅಸೆಟ್ಸ್ ಗೆ ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ, ಇಂಟ್ಯಾಂಜಿಬಲ್ ಅಸೆಟ್ಸ್ ಗೆ ಇಂಪೇರ್ಮೆಂಟ್ ಅಂತ ಕರಿತೀವಿ. ಓಕೆ, ದ ವರ್ಡ್ ರಿಪ್ಲೇಸ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಬಂದ್ರೆ ಅಂತದನ್ನ ನಾವು ಲೆಸ್ ಮಾಡಿ ಅವೆರಡನ್ನ ಮಿಕ್ ಅಮೌಂಟ್ ಅನ್ನ ನೆಕ್ಸ್ಟ್ ಇಯರ್ಗೆ ಏನು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗ್ತೀವಿ. In case of disposal or derecognition of investment property at the time that no benefit is expected from future use, any loss or gain is recognized in the income statement. So 1.5 ಲಕ್ಷಕ್ಕೆ ಏನೋ 1 ಕೋಟಿ ತಗೊಂಡಿದ್ರಿ, 85 ಲಕ್ಷಕ್ಕೆ ತೋರಿಸಿದೀರಾ, ಯಾಕೆ ಆಫ್ಟರ್ ಡಿಪ್ರಿಸಿಯೇಷನ್ 1 ವರ್ಷಕ್ಕೆ 15% ಡಿಪ್ರಿಸಿಯೇಷನ್ ತೆಗೆದು 85 ಲ್ಯಾಕ್ಸ್ ತೋರಿಸಿದೀರಾ ಅನ್ಕೊಳ್ಳಿ. ಓಕೆ, ಈ ವರ್ಷ ನೀವು ಸೇಲ್ ಮಾಡ್ಬಿಟ್ರಿ ಪ್ರಾಪರ್ಟಿನ. ಸೇಲ್ ಎಷ್ಟಕ್ಕೆ ಮಾಡಿದ್ರಿ? 90 ಲಕ್ಷಕ್ಕೆ ಮಾಡಿದ್ರಿ. ನಿಮ್ ಬ್ಯಾಲೆನ್ಸ್ ಶೀಟ್ ಇರೋದು ಎಷ್ಟು? 85 ಲಕ್ಷ. 90 ಲಕ್ಷಕ್ಕೆ ಮಾಡಿದಾಗ ನಿಮ್ಗೆ ಏನಾಗುತ್ತೆ? 5 lakhs ಪ್ರಾಫಿಟ್ ಬರುತ್ತೆ. ಆ ತರ ಏನಾದ್ರು ಪ್ರಾಫಿಟ್ ಬಂದ್ರೆ ಅದನ್ನೇನಪ್ಪ ಮಾಡ್ಬೇಕಂತಂದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ನೀವು ತೋರಿಸಬೇಕಾಗತ್ತೆ. ಓಕೆ, ಇನ್ ಕೇಸ್ ಲಾಸ್ 85 ಲಕ್ಷಕ್ಕೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ, 80 ಲಕ್ಷಕ್ಕೆ ಸೇಲ್ ಮಾಡ್ಬಿಡ್ರಿ, 5 ಲಕ್ಷ ಲಾಸ್ ಆಗ್ಬಿಡ್ತು, ಅದು ಅಷ್ಟೇ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ತೋರಿಸ್ತೀರಾ. ಇನ್ಕಮ್ ಬಂದಾಗ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಯಾವ ತರ ತೋರಿಸ್ತೀರಾ? ರೈಟ್ ಸೈಡ್ ಇನ್ಕಮ್ ಸೈಡ್ ತೋರಿಸ್ತೀರಾ. Okay, income statement is nothing but your profit and loss account. Okay, step after recognition. Then we are at the end of the session, that is disclosures related to your investment property. ಏನನ್ನ ಡಿಸ್ಕ್ಲೋಸ್ ಮಾಡಬೇಕು? ಸೊ ಇಲ್ಲಿ ನೋಡಿ, ಫಸ್ಟ್ ಕ್ಲಾಸಿಫಿಕೇಶನ್ ಕ್ರೈಟೀರಿಯಾನ ನೀವು ಶೋ ಆಫ್ ಮಾಡಬೇಕಾಗುತ್ತೆ. ಏನಪ್ಪ ಕ್ಲಾಸಿಫಿಕೇಶನ್ ಕ್ರೈಟೀರಿಯಾ ಅಂತಂದ್ರೆ ಓನರ್ಡ್ ಆಕ್ಯುಪೈಡ್ ಪ್ರಾಪರ್ಟಿನ, ದೆನ್ ಪ್ರಾಪರ್ಟಿ ಹೆಲ್ಡ್ ಫಾರ್ ಸೇಲ್. ಕೆಲವೊಂದು ಪ್ರಾಪರ್ಟಿ ಇರುತ್ತೆ, ಪ್ರಾಪರ್ಟಿ ಅನ್ನ ಏನಕ್ಕೆ ಯೂಸ್ ಮಾಡ್ತಾ ಇರ್ತೀರಾ ನೀವು? ಕಂಪನಿ ನಿಮ್ಮ ಎಂಟಿಟಿಗೋಸ್ಕರ ಯೂಸ್ ಮಾಡ್ತಾ ಇರ್ತೀರಾ, ಅದನ್ನ ಓನರ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಕರಿತೀವಿ. ದೆನ್ ಕೆಲವು ಪ್ರಾಪರ್ಟಿ ನೀವು ಸೇಲ್ ಮಾಡ್ಲಿಕ್ಕೆ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗಿ ಇಟ್ಕೊಂಡಿರ್ತೀರಾ, ಅದನ್ನ ಪ್ರಾಪರ್ಟಿ ಹೆಲ್ಡ್ ಫಾರ್ ಸೇಲ್ ಅಂತ. ಅವೆರಡನ್ನ ನೀವು ಡಿಸ್ಟಿಂಗ್ವಿಶ್ ಮಾಡ್ಬೇಕಾಗುತ್ತೆ, ಕ್ಲಾಸಿಫಿಕೇಶನ್ ಮಾಡ್ಬಿಟ್ಟು ಯಾವ್ಯಾವ ಪ್ರಾಪರ್ಟಿ ಓನರ್ ಆಕ್ಯುಪೈಡ್, ಯಾವ್ಯಾವ ಪ್ರಾಪರ್ಟಿ ಹೆಲ್ಡ್ ಫಾರ್ ಸೇಲ್ ಅನ್ನೋದನ್ನ ನೀವು ತೋರಿಸಬೇಕಾಗುತ್ತೆ. ದೆನ್ ವಾಟ್ ಆರ್ ದ ಡಿಪ್ರಿಸಿಯೇಷನ್ ಮೆಥಡ್ಸ್ ಯೂಸ್ಡ್? ಯಾವ ಮೆಥಡ್ಸ್ ಅನ್ನ ಯೂಸ್ ಮಾಡಿದಿರಾ? ಸ್ಟ್ರೈಟ್ ಲೈನ್ ಮೆಥಡ್ ಯೂಸ್ ಮಾಡಿದಿರಾ, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಯೂಸ್ ಮಾಡಿದಿರಾ, ಆನ್ಯುಟಿ ಮೆಥಡ್ ಯೂಸ್ ಮಾಡಿದಿರಾ, ಅದನ್ನ ಹಾಕಬೇಕಾಗುತ್ತೆ. ದೆನ್ ಯೂಸ್ಫುಲ್ ಲೈಫ್ ಅಂಡ್ ಡಿಪ್ರಿಸಿಯೇಷನ್ ರೇಟ್ಸ್ ಯೂಸ್ಡ್. ವಾಟ್ ಇಸ್ ದ ರೇಟ್ ಆಫ್ ಡಿಪ್ರಿಸಿಯೇಷನ್ ಯೂಸ್ಡ್? 10% ಯೂಸ್ ಮಾಡಿದ್ರೆ 15%. ಇದನ್ನ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಹೇಳ್ತಾರೆ, ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ರೇಟ್ಸ್ ಯಾವ್ದು ಯೂಸ್ ಮಾಡಿದಿರಾ. ಯೂಸ್ಫುಲ್ ಲೈಫ್, ಆಕ್ಚುಲಿ ಲ್ಯಾಂಡ್ ಯಾವುದೇ ರೀತಿ ಲೈಫ್ ಬರಲ್ಲ, ಬಟ್ ಬಿಲ್ಡಿಂಗ್ ಆದ್ರೆ ಲೈಫ್ ಬರುತ್ತೆ, 10, 20 years, 30 years, 40 years ಅಂತ ಹೇಳ್ಬಿಟ್ಟು ಆ ಲೈಫ್ ಅನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. Then gross carrying amount, accumulated depreciation and impairment losses at the beginning and end of the year. Nothing but opening balance of your plant and machinery. Gross carrying amount is nothing but opening balance, closing balance ಅಂತ ಕರೀತಿರಲ್ಲ. ಓಕೆ, ಹೋದ ವರ್ಷದಿಂದ ಈ ವರ್ಷಕ್ಕೆ ಕ್ಯಾರಿ ಮಾಡ್ಕೊಂಡು ಬಂದಾಗ ಡಿಪ್ರಿಸಿಯೇಷನ್ ಕಳೆದು ಬಂದಿರತಕ್ಕಂಥ ಕ್ಲೋಸಿಂಗ್ ಬ್ಯಾಲೆನ್ಸ್ ನೆಕ್ಸ್ಟ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ದಟ್ ಈಸ್ ಗ್ರಾಸ್ ಕ್ಯಾರಿಂಗ್ ಅಮೌಂಟ್. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಂದ್ರೆ ಈ ವರ್ಷದ ಟೋಟಲ್ ಡಿಪ್ರಿಸಿಯೇಷನ್ ಎಷ್ಟು, ಈ ವರ್ಷದ ಇಂಪೇರ್ಮೆಂಟ್ ಲಾಸ್ ಏನಿದೆ ಅನ್ನೋದನ್ನ ನೀವು ತೋರಿಸಬೇಕಾಗುತ್ತೆ. ಅದಾದ್ಮೇಲೆ amounts included in profit and losses for rental income, direct accumulating expenses from rented property and non-rented property. So ನೀವು P&L ಅಕೌಂಟ್ ಅಂತ ತೋರಿಸಿರ್ತಕ್ಕಂಥ ಇನ್ಕಮ್ ಅನ್ನ, ಏನ್ ಇನ್ಕಮ್ ಬಂದಿದೆ ಯಾವ ಒಂದು ಪ್ರಾಪರ್ಟಿ ಇಂದ, ಆ ಇನ್ಕಮ್ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ರಿಲೇಟೆಡ್ ಪ್ರಾಪರ್ಟಿ, ಆ ಎಕ್ಸ್ಪೆನ್ಸಸ್ ಅನ್ನ, ಸೊ ನಾನ್ ರೆಂಟೆಡ್ ಪ್ರಾಪರ್ಟಿಗೆ ಏನೇನು ಎಕ್ಸ್ಪೆನ್ಸ್ ಮಾಡಿದಿರಾ, ರೆಂಟೆಡ್ ಪ್ರಾಪರ್ಟಿಗೆ ಏನೇನು ಎಕ್ಸ್ಪೆನ್ಸಸ್ ಮಾಡಿದಿರಾ, ಸಪರೇಟ್ ಆಗಿ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ತೋರಿಸಿರ್ತಾರಲ್ಲ, ಅದನ್ನ ನೋಟ್ಸ್ ಟು ಅಕೌಂಟ್ ಅಲ್ಲಿ ನೀವು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ದೆನ್ ಮೆಥಡ್ಸ್ ಅಂಡ್ ಅಸಂಪ್ಷನ್ಸ್ ಯೂಸ್ಡ್ ಟು ಡಿಟರ್ಮೈನ್ ಫೇರ್ ವ್ಯಾಲ್ಯೂ. ಸಮಟೈಮ್ಸ್ ಏನಪ್ಪ ಮಾಡ್ತೀರಾ ಅಂತಂದ್ರೆ ಯಾವುದೋ ಒಂದು ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡ್ಬಿಟ್ಟಿರ್ತೀರಾ, ಎಷ್ಟೊಂದು ಅಮೌಂಟ್ ಯೂಸ್ ಮಾಡ್ಬಿಟ್ಟಿರ್ತೀರಾ, ಅದರ ಫೇರ್ ವ್ಯಾಲ್ಯೂ ಕಂಡಿಟ್ಕೋಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ನೀವು ರೆಕಗ್ನಿಷನ್ ಮಾಡೋದೇ ನಿಮಗೆ ಅದರ ಕಾಸ್ಟ್
ರಿಲಯಬಲ್ ಆಗಿ ಗೊತ್ತಿದಾಗ, ಇಲ್ಲಾಂದ್ರೆ ನೀವು ಅದನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಆ ಫೇರ್ ವ್ಯಾಲ್ಯೂನ ಡಿಟರ್ಮೈನ್ ಮಾಡ್ಬೇಕಾದ್ರೆ ವಾಟ್ ಆರ್ ದ ಮೆಥಡ್ಸ್ ಅಂಡ್ ಅಸಂಪ್ಷನ್ಸ್ ಯೂಸ್. ಸಮಟೈಮ್ಸ್ ಯು ಗೋಯಿಂಗ್ ಟು ಗೆಟ್ ಅ ಹೆಲ್ಪ್ ಆಫ್ ಇಂಜಿನಿಯರ್ಸ್. ಈ ಸಿವಿಲ್ ಇಂಜಿನಿಯರ್ಸ್ ಇರ್ತಾರೆ, ಅವರ ಹೆಲ್ಪ್ ಅನ್ನು ತಗೊಂಡಿರ್ತಾರ. ಇದರ ಫೇರ್ ವ್ಯಾಲ್ಯೂ ಎಷ್ಟು ಕಂಡಿದ್ದೀರಿ. ಸಮಟೈಮ್ಸ್ ಏನ್ ಮಾಡಿರ್ತಾರ, ಮುನಿಸಿಪಲ್ ವ್ಯಾಲ್ಯೂಸ್ ಸಿಗುತ್ತೆ ನಿಮಗೆ, ಮುನಿಸಿಪಾಲಿಟಿನವ್ರು ಹೇಳಿರ್ತಾರೆ ಇಲ್ಲಿ ಮುನಿಸಿಪಲ್ ವ್ಯಾಲ್ಯೂ ಈ ಪ್ರಾಪರ್ಟಿದು ಇಷ್ಟಿರುತ್ತೆ, ಇಷ್ಟು ಅಂತಂದ್ರೆ ಸ್ಕ್ವೇರ್ ಫೀಟ್ ಇಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರದ್ದೇನೋ ಒಂದು ಫಿಕ್ಸ್ ಆಗಿರುತ್ತೆ. ಆ ಯಾವ ಮೆಥಡ್ಸ್ ಅನ್ನ ಅಸಂಪ್ಷನ್ ಯೂಸ್ ಮಾಡಿದ್ರೆ ಅನ್ನೋದನ್ನ ಡಿಸ್ಕ್ಲೋಜರ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ದೆನ್ ಎಕ್ಸ್ಟೆಂಟ್ ಆಫ್ ಇನ್ವಾಲ್ವ್ಮೆಂಟ್ ಆಫ್ ಇಂಡಿಪೆಂಡೆಂಟ್ ವ್ಯಾಲ್ಯೂ ಯೂಸ್ ಟು ಡಿಟರ್ಮೈನ್. ಅದೇ ಆಗ್ಲೇ ಹೇಳೋದಲ್ಲ, ನಿಮಗೆ ಸಿವಿಲ್ ಇಂಜಿನಿಯರ್ಸ್ ಅಥವಾ ಇಂಡಿಪೆಂಡೆಂಟ್ ವ್ಯಾಲ್ಯೂ ಅಂತ ಕರಿತೀವಿ ನಾವು, ಅವರನ್ನ ಎಷ್ಟು ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ ಈ ಒಂದು ಇದರಲ್ಲಿ ಅನ್ನೋದಕ್ಕೆ ಓಕೆ. ಸೊ ನೀವು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ವಾಟ್ ಇಸ್ ದ ಇನ್ವಾಲ್ವ್ಮೆಂಟ್ ಆಫ್ ಇಂಡಿಪೆಂಡೆಂಟ್ ವ್ಯಾಲ್ಯೂ ಆರ್ ಯೂಸ್ ಟು ಡಿಟರ್ಮೈನ್. ಅವ್ನು ಯಾರು, ಅವ್ನ ಕ್ವಾಲಿಫಿಕೇಶನ್ಸ್ ಏನೋ, ಮುಂಚೆ ಏನೇನು ಮಾಡಿದಾನೆ, ಈಸ್ ಅ ಪರ್ಫೆಕ್ಟ್ ವ್ಯಾಲ್ಯೂ ಅನ್ನೋದನ್ನ ನೀವು ಇಲ್ಲಿ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. Okay, this is the end of first session, that is session 9 in unit 2. So unit 2 the first session, but in IFRS which is a session number 9. Okay, so ಇಲ್ಲಿಗೆ ಸೆಷನ್ ಅಲ್ಲಿ ಏನೇನು ಕಲ್ತ್ವಪ್ಪ, ವಾಟ್ ಇಸ್ ದ ಸಮರಿ ಆಫ್ ದ ಸೆಷನ್. ಸೊ ಮೀನಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಗೊತ್ತಾಯ್ತು, ಹೌ ಟು ರೆಕಗ್ನೈಸ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಗೊತ್ತಾಯ್ತು, ಇನಿಷಿಯಲ್ ಮೆಜರ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಗೊತ್ತಾಯ್ತು, ಮೆಜರ್ಮೆಂಟ್ ಆಫ್ಟರ್ ರೆಕಗ್ನಿಷನ್ ಆಲ್ಸೋ ನೋ, ಡಿಸ್ಕ್ಲೋಜರ್ಸ್ also. So this is the end. There are 5 questions. 5 ಕ್ವಶನ್ ಅನ್ನ ನಾನು ಹಾಕಿದ್ದೀನಿ. ಇದನ್ನ ನೀವೇ ಏನ್ ಮಾಡಬೇಕಾಗತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಸೆಷನ್ ನಂಬರ್ 9 is come to an end. So thank you very much.